ನಿನ್ನೆ. ಅಯ್ಯಯ್ಯೋ ಏನಂತನೋ ಏನೋ. ಏಯ್ ಕಾರ್ನ ಡ್ಯಾಮೇಜ್ ಮಾಡ್ಬಿಟ್ಟು ನಿನ್ ಪಾಡಿ ನೀನು ನಾನು ಕೂಗ್ತಾ ಇದ್ರು ನೀನ್ ಹಾಗೆ ಹೋಗ್ತಾ ಇದೆಯಲ್ಲ, ಏನರ್ಥ? ಏಯ್ ನಿನಗೆ ಹೇಳ್ತಾ ಇರೋದು, ಏನ್ ಕಿವಿ ಕೇಳಿಸಲ್ವಾ? ಹಲೋ, ಇದು ನೀನೇ ತಾನೇ ಎಸ್ತಿದ್ದು? ಅಲ್ಲ. ಓ ಹಾಗಾದ್ರೆ ಒದ್ದಾ? ಹೌದು. ಗ್ಯಾರೇಜಿಗೆ ಬಿಟ್ರೆ ಮಿನಿಮಮ್ 10,000 ಕೇಳ್ತಾನೆ. ಈ ಕಾರ್ಗಾಗಿರೋ ಡ್ಯಾಮೇಜ್ನ ಯಾರು ಕಟ್ಕೊಡ್ತಾರೆ? ಅಯ್ಯಯ್ಯೋ. ಏಯ್ ನಾನು ಆಗ್ಲಿಂದ ಮಾತಾಡ್ತಾ ಇದ್ರೆ ಒಳ್ಳೆ ಕರೆಂಟ್ ಕಂಬ ತರ ನಿಂತಿದ್ಯಲ್ಲ, ಮುಂದ್ ಬರ್ತಿದ್ದ ಅಷ್ಟು ದೊಡ್ಡ ಕಾರ್ ಕಾಣಿಸ್ಲಿಲ್ವಾ ನಿನಗೆ? ಏನ್ ಕುರುಡಿನಾ? ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ಈ ತರ ಪ್ರಾಬ್ಲಮ್ ಅಲ್ಲಿ ಸಿಕ್ಕ ಹಾಕೊಂಡಾಗ ಎಸ್ಕೇಪ್ ಆಗ್ಬೇಕು ಅಂದ್ರೆ ನಾಟಕ ಮಾಡ್ಲೇಬೇಕು. ಹೌದು ಸರ್, ಸಾರಿ, ನನ್ ಕಣ್ ಕಾಣಿಸಲ್ಲ, ನನ್ ಕುರುಡಿನೇ. ಬೈ ಬರ್ತೆ ನನ್ 2 ಕಣ್ಗಳು ಹೋಗ್ಬಿಡ್ತು. ನಿಮಗೆ ನಿಜವಾಗ್ಲೂ ಕಣ್ ಕಾಣಲ್ವಾ? ನಾನು ಯಾಕೆ ಸರ್ ಸುಳ್ಳು ಹೇಳಿ? ನಾನು ಸುಳ್ಳು ಹೇಳಿದ್ರೆ ಆ ದೇವ್ರು ನಾನು ಇರೋ ಕಣ್ಣನ್ನು ಕಿತ್ಕೊಳ್ಳಿ. ಐಮ್ ಸೋ ಸಾರಿ, ಗೊತ್ತಿಲ್ಲದೆ ನಿಮ್ಮಲ್ಲಿ ತುಂಬಾ ಕೂಗಾಡ್ಬಿಟ್ಟೆ. ಜೊತೆಗೆ ಯಾರನ್ನಾದ್ರೂ ಕರ್ಕೊಂಬರೋದಲ್ವಾ? ರೆಗ್ಯುಲರ್ ಆಟೋ ಬಂದಿಲ್ಲ. ಇಟ್ಸ್ ಓಕೆ ಸರ್, ನಾನು ಬರ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ ಪ್ಲೀಸ್. ಆಟೋ ಇವ್ರೆಲ್ಲ ಹೇಳ್ತಾರೆ ಅಲ್ಲಿಗೆ ಡ್ರಾಪ್ ಮಾಡಿ. ಆಮೇಲೆ ಹುಷಾರು, ಪಾಪ ಕಣ್ ಬೇರೆ ಕಾಣಿಸಲ್ಲ. ನೀವು ಬನ್ನಿ ಕೂತ್ಕೊಳ್ಳಿ. ಅಯ್ಯೋ ಆಟೋ ಇಲ್ಲ ಯಾಕೆ ಸರ್? ನಾನು ನಡ್ಕೊಂಡೇ ಹೋಗ್ತೀನಿ, ನೋ ಪ್ರಾಬ್ಲಮ್. ಈ ಸಿಟಿಯಲ್ಲಿ ಕಣ್ಣಿಟ್ಕೊಂಡು ಓಡಾಡಕ್ಕೆ ಸಾಹಸ ಮಾಡಬೇಕು. ಇನ್ನು ನಿಮ್ಮಂಥವ್ರು ಅಂದ್ರೆ ಪಾಪ ಇನ್ನೂ ತೊಂದರೆ. ತಗೊಳ್ಳಿ. ತುಂಬಾ ಥ್ಯಾಂಕ್ಸ್ ಸರ್. ಪರವಾಗಿಲ್ಲ, ಬನ್ನಿ. ಫಸ್ಟ್ ಟೈಮ್ ಲೈಫಲ್ಲಿ ಒಬ್ಬನಿಗೆ ಸುಳ್ಳು ಹೇಳಿ ಫುಲ್ ಯಾಮಾರಿಸ್ಬಿಟ್ಟೆ. ಬೇಜಾನ್ ಮಜಾ ಸಿಕ್ತು. ಸುಮ್ಮನಿರಲ್ಲ, ಅವಳನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕನ್ಸತ್ ಕಣೋ. ಉಯ್ಯಾಲೆ ಹಾಕಿ ತೂಗು ಅಂತ ಅವಳ ಮುಂಗುರುಳು, ನೋಡೋರ್ ಎದೆಯಲ್ಲಿ ನಾಟೋ ಅಂತ ಬಾಣದಂತ ಅವಳ ನೋಟ, ಆ ಬಾಣ ಬಿಡಕ್ ರೆಡಿ ಆಗಿರೋ ಅವಳು ಬಿಲ್ನಂತ ಹುಬ್ಬು, ತಂಗಾಳಿಗೂ ಮಾತು ಕಲಿಸೋ ಅಂತ ಅವಳ ನಗು, ಮಾತಾಡ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅನ್ಸವಳ ಮಾತು. ಅದ್ಯಾವ ಜನ್ಮದ ಪುಣ್ಯನೋ ಏನೋ, ಇಂಥ ಸೌಂದರ್ಯ ದೇವತೆ ನೋಡಿದ್ರೆ ನೋಡ್ತಾನೆ ಇರ್ಬೇಕನ್ಸುತ್ತೆ. ಅವಳೇ ನನ್ನ ಪ್ರಪಂಚ. ಅವಳಿಲ್ದೆ ನನ್ನ ಪ್ರಪಂಚ ಮಾತ್ರ ಅಲ್ಲ, ಈ ಪ್ರಪಂಚನೂ ವೇಸ್ಟೇ ಕಣೋ. ಸ್ವಾತಿ ಬಾಮ್ಮ, ಬಾ ಪುಟ್ಟ, ಬಾ ಚಿನ್ನು, ಬಾಮ್ಮ. ಸ್ವಾತಿ ಬಾಮ್ಮ. ಸ್ವಾತಿ ಅನ್ನೋ ಹೆಸರು ಕೇಳಿದ ಕೂಡಲೇ ಹೇಗೆ ವಿಲ ವಿಲ ಅಂತ ಒದ್ದಾಡ್ತಾ ಇದೆಯಾ ನೋಡು. ಅಲ್ವೋ, ಇಷ್ಟು ವರ್ಷ ಆದರೂ ನೀನು ಅವಳನ್ನ ಮರ್ತಿಲ್ವಾ? ಇಲ್ಲ, ನಾನು ಸ್ವಾತಿನ ಕೊನೆ ಉಸಿರು ಇರುವವರೆಗೂ ಮರೆಯಲ್ಲ. ಯಾಕಂದರೆ ಅವಳೇ ನಾನು ಉಸಿರು. ಪಾಸ್ಕೋಡ್ ಪ್ಲೀಸ್. ಪಾಸ್ಕೋಡ ಏನ್ರ ಅದು? ನಾವೇ ಹೊಸದಾಗಿ ಕ್ರಿಯೇಟ್ ಮಾಡಿರೋದು ಮಗ. ಕೋಡ್ ವರ್ಡ್ ಹೇಳಿಲ್ಲ ಅಂದ್ರೆ ಗೇಟ್ ಪಾಸ್. ಲವ್ ನನ್ನ ಮಕ್ಳ, ನಾನ್ ಬಂದ್ರೆ ನಿಮ್ಮೆಲ್ರಿಗೂ ಗೇಟ್ ಪಾಸು. ತೆಗಿರೋ ಬಾಗ್ಲನ. ಆಯ್ತು ಪಾಪ. ಲವ್ ಏನ್ ಆಟ ಆಡ್ತೀರೇನೋ? ಸುಮ್ನೆ ಮಗ, ತಮಾಷೆಗೆ. ಅದೇನೋ ಇಷ್ಟು ಲೇಟು, ಎಲ್ಲೋಗಿದೆ ಎಷ್ಟೊತ್ತರ್ಗು? ಕಾರ್ ತಗೊಂಡು ರೌಂಡ್ ಹಾಕೊಂಡ್ ಬರ್ತೀನಿ ಅಂತ ಓದೋನು ಏನಪ್ಪ ಇಡೀ ಬೆಂಗಳೂರಿನ ಸರ್ವೆ ಮಾಡ್ಕೊಂಬಂದ. ಅಯ್ಯೋ, ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಯಾಕೆ ಕೇಳ್ತೀಯ ನನ್ನ ಪಚಿತಿನ? ಹೌದಾ? ಎಲ್ಲೋದ್ರು ಒನ್ ವೇ. ರೈಟ್ ಹೋದ್ರೆ ಲೆಫ್ಟ್ ಇಲ್ಲ, ಲೆಫ್ಟ್ ಹೋದ್ರೆ ರೈಟ್ ಟರ್ನ್ ಇಲ್ಲ. ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಪ್ಪ. ಅದಕ್ಕೆ ಕಣ ದೊಡ್ಡವ್ರು ಹೇಳಿದ್ದು, ಯಾರನ್ನಾದ್ರೂ ಇಟ್ಕೋಬೇಕು ಅಂತ. ಅಂದ್ರೆ ಯಾರನ್ನಾದ್ರೂ ಗೈಡ್ನ ಇಟ್ಕೋಬೇಕು ಅಂತ. ಏನ್ ಮಾಲ್ ಮಗ, ಶಾಪಿಂಗ್ ಮಾಡ್ಬೇಕು ಅಂದ್ರೆ ದಿನವೆಲ್ಲ ಸಾಕಾಗ್ತಾ ಇಲ್ಲ. ಅದಕ್ಕೆ ಕಣ ಹೇಳೋದು, ಬೆಂಗಳೂರು ಗಾರ್ಡನ್ ಸಿಟಿ ಹೋಗಿ ಮಾಲ್ ಸಿಟಿ ಆಗ್ಬಿಟ್ಟಿದೆ.
ನಮ್ ಪಾಡಿಗೆ ನಾವು ಹೋಗ್ತಾ ಇದ್ರೆ ಬಂದ್ ಡಿಕ್ಕಿ ಹೊಡೆದಿದ್ದು ಅಲ್ದೆ ಸರಿಯಾಗಿ ನೋಡ್ಕೊಂಡು ಹೋಗಿ ಅಂತ ನಮ್ಗೆ ಆವಾಜ್ ಆಗ್ತೀಯಾ? ನಾಚಿಕೆ ಆಗಲ್ವಾ ನಿನ್ಗೆ? ಏಯ್, ನನಗೆ ಕಣ್ ಕಾಣಿಸಲ್ವಾ? ನೋಡೋ ಇಲ್ಲಿ, ನಿನಗಿಂತಾನು ಚೆನ್ನಾಗೆ ಕಾಣಿಸುತ್ತೆ ಕಣ್ಣು, ನಮಗೆ ಕಣ್ ಕಾಣಿಸಲ್ಲ ಅಂತ್ಯಾ? ತಾಯಿ ಏನೋ ತಪ್ಪಾಗ್ಬಿಡ್ತು, ಟಚ್ ಆಗೋಯ್ತು, ಬಿಟ್ಬಿಡಮ್ಮ. ಏನೋ ಬಿಡೋದು ನಿನ್ನ? ಅಯ್ಯ ನಿನ್ನ ಅಜ್ಜಿ ನಿಂತ್ಕೊಳ್ಳಲೇ. ಏಯ್ ಯಾಕೋ ಏನಾಯ್ತೋ ಲೇ ಅಜಯ್? ಅಜ್ಜು ಯಾಕೆ ಓಡೋದ್ಯಾ? ಅಜ್ಜು ನೋಡಿ ಹೇಳ್ಬಾರ್ದಾ? ಅಯ್ಯೋ ಹೇಳ್ತಿಲ್ವಾ? ಅಜ್ಜು ನೋಡೆ ಯಾಕೆ ಹುಡುಗಿರ ಅಂಗಟಿಸ್ಕೊಂಡೋದೆ? ಆ ಹುಡುಗಿರೇನು ಪರಿಚಯ ನಿಮಗೆ? ಎಂತದ್ದು ಇಲ್ಲ, ನಾನ್ ಓದಿದ್ ಕೋಕ್ಟಿನು ಅವ್ನ್ ಕಾರ್ ಗ್ಲಾಸ್ ಬಿದ್ದು ಡ್ಯಾಮೇಜ್ ಆಯ್ತು. ಕೂಗಾಡ್ತಾ ರೆಡಿ ಮಾಡ್ಸೋ 10,000 ಆಗುತ್ತೆ ಅಂದ. ಅದಕ್ಕೆ ಎಲ್ ಟ್ಯಾಕ್ಸ್ ಬೀಳತ್ತಂತ ಹೇಳಿ ಕುರುಡಿ ತರ ಆಕ್ಟ್ ಮಾಡಿ ಯಾಮರ್ಸಿದ್ಲು. ನಾನ್ ಅಯ್ಯೋ ಪಾಪ ಅಂತ ಆಟೋನಲ್ಲಿ ಕೂರಿಸಿ ಖರ್ಚಿಗೆ 100 ರೂಪಾಯಿ ಬೇರೆ ಕೊಟ್ಟು ಕಳ್ಸಿದೀನಿ. ಆ 100 ರೂಪಾಯಿ ವಾಪಸ್ ಕೇಳಿದ್ರೆ ನಾನ್ ಎಲ್ ಕೊಡ್ಲಿ? ಖರ್ಚು ಮಾಡ್ಕೊಂಡ್ಬಿಟ್ಟಿದೀನಿ. ನನ್ನನ್ ಯಾಮರ್ಸ್ ಹೋದ್ಲಲ್ಲ, ಅವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣ ನಾನು. ಬಿಡ್ಬೇಡ ಮಗ, ಈ ಬೆಂಗಳೂರು ಹುಡುಗಿರು ಭಾರಿ ಕಿಲಾಡಿಗಳು. ಯಾರ್ಯಾರಿಗೆ ಹೆಂಗೆ ಕಾಳು ಹಾಕಿ ಕ್ಯಾಚ್ ಹಾಕೊಂಡು ಯಾಮರ್ಸ್ಬೇಕು ಅಂತ ಕರೆಸ್ಪಾಂಡೆನ್ಸ್ ಅಲ್ಲಿ ಕೋರ್ಸ್ ಕಲ್ತಿರ್ತಾರೆ ಇವರು. ಓ ಅಷ್ಟೇನಾ? ನಾನೇನೋ ಆಗೋಯ್ತೇನೋ ಅನ್ಕೊಂಡೆ. ನೋಡು, ಮತ್ತೇನಾದ್ರೂ ನೀನ್ ಎದುರುಗಡೆ ಬಂದ್ರೆ ನೀನ್ ಯಾರೋ ನನಗ್ ಗೊತ್ತಿಲ್ಲ, ನೀನ್ ಅನ್ಕೊಂಡಿರೋ ಹುಡುಗಿ ನಾನಲ್ಲ, ಬೇರೆ ಯಾರನ್ನೋ ನಾನು ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ, ಹೋಗೊಲ್ಲೋ ಅಂತ ಬೈಕ್ ಕಳಿಸ್ಬಿಡು. ಸರಿ, ಹಾಗೆ ಮಾಡ್ತೀನಿ. ಗುಡ್ ಗರ್ಲ್, ಬಾ. ಹಲೋ, ಯಾರು? ಯಾರನ್ನೋದು ಮುಖ್ಯ ಅಲ್ಲ, ಯಾಕೆ ಮಾಡಿದ್ವಿ ಅನ್ನೋದು ಮುಖ್ಯ. ಯಾಕೆ ಮಾಡಿದ್ದು? ಯಾಕೆ ಮಾಡಿದ್ವಿ ಅನ್ನೋದ್ಕಿಂತ ಎಲ್ಲಿಗೆ ಬರಕ್ ಹೇಳ್ತೀವಿ ಅನ್ನೋದು ಇಂಪಾರ್ಟೆಂಟ್. ಹಲೋ ರೀ, ನೀವ್ಯಾರು? ನಾನ್ ಯಾಕೆ ಬರ್ಬೇಕು? ನಿನ್ನ ID ಕಾರ್ಡು, ವೋಟರ್ ID, ಪರ್ಸು ಇದೆಲ್ಲ ಬೇಕು ಅಂದರೆ ಬರಲೇಬೇಕು. ಬರಲಿಲ್ಲ ಅಂದರೆ ಕುರುಡಿ ಥರ ಆ್ಯಕ್ಟ್ ಮಾಡಿ ನನ್ನ ಚೀಟ್ ಮಾಡಿ 100 ರೂಪಾಯಿ ಅಲ್ಲ 1,00,000 ರೂಪಾಯಿ ಲಪ್ಟಾಯಿಸೋದೆ ಅಂತ ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸ್ ಸ್ಟೇಷನ್? ಪಾಸ್ಕೋಡ್ ಪ್ಲೀಸ್. ಪಾಸ್ಕೋಡಾ? ಡೋರ್ ಓಪನ್ ಆಗ್ಬೇಕಂದ್ರೆ ಪಾಸ್ಕೋಡ್ ಹೇಳಬೇಕು. ಏನದು? ನನಗೇನು ಗೊತ್ತಿಲ್ಲ. ನಾಗವಲ್ಲಿ ತರ ಆಕ್ಟ್ ಮಾಡಿದ್ರನೆ ಡೋರ್ ಓಪನ್ ಆಗೋದು. ನಾಗವಲ್ಲಿನ? ಏನ್ ಸರ್ ನಾಗವಲ್ಲಿನಿ? ನಿಮ್ ನೋಡಿಲ್ಲನು ಚಂಪೇಸ್ತಾರ್ ಲಕ 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 ಲಕ. With the dance. More energy. ನೇಂತ ನಾಗವಲ್ಲಿ ನಿನ್ ನೋಡಲ್ಲನು ಚಂಪೇಸ್ತಾರ್ ಲಕ 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 ಲಕ. Hello. Hello, excuse me. ಯಾರು ಇವಳು? ಮೆಂಟ್ಲಿ ಇದ್ದಂಗ ಅವಳೆ. ಯಾಕೆ ಬೇಕಪ್ಪ ಇವಳು ಸಹಸ ನಿಮಗೆ? ಮೆಂಟ್ಲು. ಸಾರಿ ಸರ್, ಅದು ನಾನ್ ಬೇಕು ಅಂತ ಮಾಡ್ಲಿಲ್ಲ. ಮತ್ತೆ ಬೇಡ ಅಂತ ಮಾಡಿದ್ಯಾ? ಏಯ್, ನಂಗೆ ಸುಳ್ಳು ಹೇಳೋರ್ ಕಂಡ್ರೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಕುರುಡಿ ತರ ಚೆನ್ನಾಗಿ ಆಕ್ಟ್ ಮಾಡ್ತೀಯ ನೀನು. ಸಾರಿ ಸರ್. ನನ್ನ ಒಳ್ಳೆತನನ ಮಿಸ್ಯೂಸ್ ಮಾಡಿದೆ ನೀನು. ಪ್ಲೀಸ್ ನನ್ ಕಾಲೇಜ್ ID ಮತ್ತೆ ಪರ್ಸ್ ನನಗೆ ಕೊಡಿ.
ಇಲ್ದೆ ಹೋದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಪ್ಲೀಸ್. 10,000 ಜೊತೆ ನಾನು ಹಿಂಗೆ ಕೊಟ್ಟಿರೋ 100 ರೂಪಾಯಿ ಕೊಡು, ನಿನ್ ಪರ್ಸ್ ತಗೊಂಡೋಗು. ನೀವ್ ಕೊಟ್ಟಿದ್ ಕಾಸಲ್ಲಿ ಫ್ರೆಂಡ್ಸ್ಗೆಲ್ಲ ಐಸ್ ಕ್ರೀಮ್ ಕೊಡ್ಸ್ಬಿಟ್ಟೆ ಸರ್. ಏಯ್, ನನಗೆ ಹೊಟ್ಟೆ ಉರಿಯಾಗಿ ಮಾಡಿ ನೀನ್ ಮಾತ್ರ ತಂಪಾಗಿ ಐಸ್ ಕ್ರೀಮ್ ತಿನ್ಬಿಟ್ಯಾ? ನಿಮ್ಮ ಅಪ್ಪನ್ ತೋರ್ಸೋ, ಅವ್ರ ಹತ್ರನೇ ವಸೂಲಿ ಮಾಡ್ತೀನಿ. 10,000? 10,000 ಅಂದ್ರೆ ಏನಂತ ತಿಳ್ಕೊಂಡಿದೀ? ಅಯ್ಯ ನೀನ್ 10,000 ರೂಪಾಯಿ ಕಡೆ ಅದು. 10,000 ಸಂಪಾದಿಸೋದು ಎಷ್ಟು ಕಷ್ಟ ಅಂತ. ಸರ್ ಪ್ಲೀಸ್ ನಮ್ಮ ಅಪ್ಪನ ಹತ್ರ ಮಾತ್ರ ಹೇಳ್ಬೇಡಿ ಪ್ಲೀಸ್. ಇವಳು ಮಾಡಿರೋ ತಪ್ಪಿಗೆ ಸರಿಯಾಗಿ ಶಿಕ್ಷೆ ಕೊಡ್ಬೇಕಾ? ಒಂದ್ ಕೆಲಸ ಮಾಡೋಣ. ಏನು? ಇವಳನ್ನ ಎತ್ತಾಕೊಂಡಾಗ ಮಣ್ಣಲ್ಲಿ ಇವಳನ್ನ ಹೂತಾಕಿದ್ರೆ ನಮಗೇನೋ ಸಿಗತ್ತೆ? ಸಿಗದ್ ಬರೀ ಮಣ್ಣು. ನಮಗ್ ಬೇಕಾಗಿರೋದು ದುಡ್ಡು. ಸೊ ಇವಳನ್ನ ಇಟ್ಕೊಂಡು ನಿಮ್ ಕಾಲಕ್ಕೆ ಬೇಕಾದ್ರೂ ಬೀಳ್ತೀನಿ ಪ್ಲೀಸ್. ನನ್ನನ್ನು ಹಾಗೆಲ್ಲ ಯೂಸ್ ಮಾಡ್ಕೋಬೇಡಿ, ನನಗೆ ಆ ಥರ ಎಕ್ಸ್ಪೀರಿಯನ್ಸ್ ಇಲ್ಲ. ಪ್ಲೀಸ್ ಸರ್ ಪ್ಲೀಸ್. ಹಲೋ ಬಿಸ್ನೆಸ್ ಅಂದ್ರೆ ನೀನ್ ಅನ್ಕೊಂಡಂಗಲ್ಲ. ತಳ್ಳೋ ಗಾಡಿಯಲ್ಲಿ ತರಕಾರಿ ಮಾರೋದು. ಸರ್ ನನ್ನ ಲೈಫಲ್ಲಿ ಇನ್ಯಾರಿಗೂ ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ. ಪ್ಲೀಸ್ ನನ್ನ ಪರ್ಸ್ ID ಕಾರ್ಡ್ ಕೊಟ್ಬಿಡಿ ಪ್ಲೀಸ್ ಸರ್. ಅದಕ್ಕೂ ಮುಂಚೆ ನಾನು ಹೇಳೋ ಕೆಲಸ ಮಾಡು. ಏನು? ಕೆಲಸ ಮಾಡ್ಲಿಕ್ಕೆ ಆಯ್ತು ಸರ್, ನೀವ್ ಹೇಳಿದ ಎಲ್ಲ ಕೆಲಸ ಮಾಡಿ ಮುಗಿಸಿದೀನಿ. ಪ್ಲೀಸ್ ಮನೆಗೆ ಹೋಗೋ ಟೈಮ್ ಆಯ್ತು, ನನ್ನ ಪರ್ಸ್ ನನಗೆ ಕೊಡಿ. ಆದ್ರೆ ಫಸ್ಟು ಪೆನ್ನು ಪೇಪರ್ ತೆಗಿ. ನಾನು ಹೇಳ್ದಂಗೆ ಬರಿ. ಏನ್ ಬರಿಬೇಕು? ಅಪಾಲಜಿ. ಅಪಾಲಜಿನಾ? ನನ್ನಿಂದ ತಪ್ಪಾಯ್ತು. ನಿನ್ನಿಂದ ಏನೋ ತಪ್ಪಾಯ್ತು? ಸುಮ್ಮನೆ ಕೂತ್ಕೊಳ್ಳ. ನಿನ್ನಿಂದ ಏನದು? ನನ್ನಿಂದ ತಪ್ಪಾಯ್ತು. ಅದನ್ನ ಹೇಳಕ್ ರಾಂಗ್. ನನ್ನಿಂದ ತಪ್ಪಾಯ್ತು. ನೀನ್ ಬರ್ಕೋ. ಮತ್ತೆ ನಾನಿಂತ ತಪ್ಪು ಮಾಡಲ್ಲ, ಯಾರಿಗೂ ಮೋಸ ಮಾಡಲ್ಲ. ಎಲ್ಲೇ ಆಗ್ಲಿ ಯಾರಿಗೇ ಆಗ್ಲಿ ಸುಳ್ಳು ಹೇಳಿ ಮೋಸ ಮಾಡಿದ್ರೆ ನಿಮ್ಮ ಮನೆಗೆ ಬಂದು ಕೆಲಸ ಮಾಡ್ತೀನಿ. ನಾನಾ? ಬೇರೆ ಎಲ್ ತಪ್ಪು ಮಾಡಿದ್ರು ನಿಮ್ಮನೆಗೆ ಬಂದು ಕೆಲಸ ಮಾಡ್ಬೇಕಾ? ದೂಸ್ರಾ ಮಾತಾಡಬಾರ್ದು, ಸುಮ್ಮನೆ ಬರಿಬೇಕಷ್ಟೇ. ಇಲ್ಲಂದ್ರೆ ಗೊತ್ತಲ್ಲ, ಪೊಲೀಸ್ ಸ್ಟೇಷನ್. ಸಿಕ್ತು ಕಣ, ಬೀಟ್ಸ್ ಗಿಟಾರ್. ಎಲ್ಲಿ ಬರುತ್ತೇಳು? ಜಯನಗರ 7th ಬ್ಲಾಕು 4th ಮೈನು 3rd ಕ್ರಾಸು. ಹಾ, ಅದು ನನ್ನ ಕಾಲೇಜ್ ಪಕ್ಕದ ರೋಡಲ್ಲೇ ಇರೋದು. ಇರ್ಲಾರ್ದೆ ಇರುವೆ ಬಿಟ್ಕೊಂಡಂಗಾಯ್ತು. ನನ್ ಬಾಯಿ ಬೇರೆ ಸುಮ್ಮನೆ ಇರಲ್ಲ. 10,000 ರೂಪಾಯಿ ವಜಾ ಆಗೋವರೆಗೂ ಪ್ರತಿದಿನ ಬಂದು ನೀವು ಹೇಳಿದ ಕೆಲಸ ಮಾಡ್ಕೊಟ್ಟು ಹೋಗ್ತೀನಿ. ನಿಮ್ಮ ಸೇವೆ ಮಾಡ್ತೀನಿ ಅಂತ ಬರಿ. ಸೇವೆನಾ ಸರ್? ಏನ್ ಸಾರು? ಬಾಸ್ ಅಂತನ್ನೋ. ಬರೀತ್ಯಾ ಇಲ್ವಾ? ಬರೀತೀನಿ ಬಾಸ್. ತಗೋ. ಚಾಕ್ಲೇಟ್ ತಗೋ, ಹೋಗು, ಮಜಾ ಮಾಡು. ID? ನಾನು ಕೊಡೋವರೆಗೂ ನೀನು ಕೇಳಬಾರ್ದು. ಇನ್ನೊಂದ್ಸಲ ಕೇಳಿದ್ರೆ ಚೆನ್ನಾಗಿರಲ್ಲ. ಹೋಗು. ಹೋಗ್ತಾ ಇರ್ಬೇಕು. ಇನ್ನು ಏನೇನ್ ಕಾದಿದ್ಯೋ. ಎಕ್ಸ್ಕ್ಯೂಸ್ ಮೀ. ಹಲೋ ಸಾರಿ. ಏನು ಇವಳು ಎಲ್ಲ ಕಡೆ ಇರ್ತಾಳೆ? ದೇವನ ಕಾಲು ಕರೆಕ್ಟಾಗಿದೆ. ಅಬ್ಬಾ ಸೇಮ್ ಲೂಸ್. ಮೈ
ಕೈ ಎಲ್ಲ ನೋಡ್ತಾ ಇದೆ. ಮೈ ಕೈ ನೋವಾ? ಎಲ್ಲೋಗಿದ್ಲು? ಎದುರುಗಡೆ ಫ್ಲಾಟ್ನಲ್ಲಿರೋ ಹುಡುಗರು ಏನಾದರೂ ಪಟಾಯಿಸಿ ಕರ್ಕೊಂಬಂದಿದ್ರ? ಕಾಲೆಲ್ಲ ನೋಡ್ತಾ ಇದೆ. 100% ಇದು ಕೇಸೇ. ಮೈಯೆಲ್ಲ ನೋವು ಅಂತವಳೆ. ನಾವು ಒಂದ್ಸಲಿ ಟ್ರೈ ಮಾಡೋಣ. ಹಲೋ, ಏನಿಲ್ಲ. ಕೆಳಗಡೆ ಹೋಗ್ಬೇಕಾ? ಕೆಳಗೆ ಗ್ರೌಂಡ್. ನಿದ್ರೆ ಬರಲಿಲ್ಲ ನನಗೆ, ನಿದ್ರೆ ಬರಲಿಲ್ಲ. ಲಾ 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 ಲಾ. ಲುಕ್ ಕೊಡ್ತಾವಳೆ, ರೂಟಿಗೆ ಬರ್ತಾವಳೆ. ಯು ಆರ್ ಲುಕಿಂಗ್ ವೆರಿ ಸ್ಮಾರ್ಟ್. ಯುವರ್ ಮೈ ಮೇಲೆ ಗುಡ್ ಸ್ಮೆಲ್ ಕಮಿಂಗ್. ಥ್ಯಾಂಕ್ ಯು. ಸ್ಮೈಲ್ ಮಾಡ್ಬಿಟ್ಲು ಕಣ, ಸ್ಮೈಲ್ ಮಾಡ್ಬಿಟ್ಲು. ಅಡ್ಜಸ್ಟ್ ಆಗೋಯ್ತು. ಡಾರ್ಲಿಂಗ್, ವಿ ಡೂ ಒನ್ ಥಿಂಗ್. ವಿ ಗೋ ಟು ಅವರ್ ಎಲ್ಲೋದ್ಲಯ್ಯ? ನಾನು ಯಾವುದನ್ನು ಆಗಬಾರ್ದು ಅನ್ಕೊಂಡಿದ್ನೋ ಅದೇ ಆಗ್ತಿದೆ. ಇದರಲ್ಲಿ ನಿಂದೇನು ತಪ್ಪಿಲ್ಲ ಅಂತ ಚೆನ್ನಾಗಿ ಗೊತ್ತಪ್ಪ. ಈಗಿನ ಕಾಲದಲ್ಲಿ ಒಂಟಿ ಹುಡುಗಿ ಸಿಕ್ಕರೆ ಅವರನ್ನು ನೋಡೋ ದೃಷ್ಟಿ, ನಡೆಸ್ಕೊಳ್ಳೋ ರೀತಿನೇ ಬೇರೆ ಆಗಿರುತ್ತೆ. ಆದರೆ ಇವಳು ಮನ್ಸಲ್ಲಿ ಮೂಡಿರೋ ಪ್ರೀತಿ, ಸಾರಿ ಸರ್, ಅದು ಪ್ರೀತಿ ಅಲ್ಲ, ಆಕರ್ಷಣೆ, ಜಸ್ಟ್ ಅಟ್ರಾಕ್ಷನ್. ಏನು ಪ್ರೀತಿನೋ ಏನು ಅಟ್ರಾಕ್ಷನ್ನು ನನಗಂತೂ ಒಂದೂ ತಿಳಿತಾ ಇಲ್ಲಪ್ಪ. ಇದಕ್ಕೆ ನೀನೇ ಪರಿಹಾರ ಹುಡುಕ್ಬೇಕು. ಸರ್, 1 ನಿಮಿಷ. ಬಾಯ್, 1 ನಿಮಿಷ ಬಾ. ಏನ್ ಗೊತ್ತು ನಿನಗೆ ನನ್ನ ಬಗ್ಗೆ? ನಾನು ಯಾರು, ಯಾವ ಊರು, ಇಲ್ಲಿಗೆ ಯಾಕೆ ಬಂದೆ, ಏನಾದರೂ ಗೊತ್ತಾ ನಿನಗೆ? ನಾನಿನ್ನ ಪ್ರೀತಿಸ್ತಿದ್ದೀನಿ ಅನ್ನೋದನ್ನ ಬಿಟ್ರೆ ನನಗೆ ಬೇರೆ ಏನೂ ಗೊತ್ತಿಲ್ಲ. ಗೊತ್ತಾಗೋದು ಬೇಡ. ಏಯ್, ನೀನು ಅನ್ಕೊಂಡಂಗ ಪ್ರೀತಿ ಅಲ್ಲ, ಜಸ್ಟ್ ಅಟ್ರಾಕ್ಷನ್. ನನ್ನ ಪ್ರೀತಿ ಅಲ್ಲಿದೆ. ಆಕರ್ಷಣೆ ಯಾವತ್ತೂ ಪ್ರೀತಿ ಅನ್ಸ್ಕೊಳ್ಳಲ್ಲ. ನನ್ನ ಜೀವನದಲ್ಲಿ ಏನು ನಡೆದಿದೆ, ಯಾರಿದ್ದಾರೆ, ಏನಾದರೂ ಗೊತ್ತಾ ನಿನಗೆ? ನಿನಗಷ್ಟೇ ಅಲ್ಲ, ಹೊರಗಿನ ಪ್ರಪಂಚ ಕಾಣಿಸ್ತಿರೋ ಹೊರಗಿನ ಅಜೆನೇ ಬೇರೆ, ಒಳಗಿನ ಅಜೆನೇ ಬೇರೆ. ಈ ನಗುಮುಖದ ಹಿಂದೆ ನೋವಿಂದ ನರಳಿ ಸಾಯ್ತಿರೋ ಒಂದು ಮನಸ್ಸಿದೆ. ಅದು ನಿಂಗೆ ಗೊತ್ತಿಲ್ಲ. ಅವತ್ತು ಇಂಟರ್ ಕಾಲೇಜ್ ಫೆಸ್ಟ್ನಲ್ಲಿ ನಮ್ಮ ಶೋ ಮುಗಿಸಿ ಫ್ರೆಂಡ್ಸ್ ಜೊತೆಗೆ ಹರಟೆ ಹೊಡಿತಿರ್ಬೇಕಾದ್ರೆ ಸ್ವಾತಿನ ಅಲ್ಲಿ ನೋಡಿ ಫಸ್ಟ್ ಲುಕ್ಕಲ್ಲೇ ಫಿದಾ ಆಗೋದೆ. ಆವತ್ತಿನಿಂದ ನನ್ನ ಮನಸ್ಸು ಒದ್ದಾಡ್ತಾ ಇತ್ತು. ಲೋ ಗಿರಿ, ಏನೋ ಇವತ್ತು ಇಷ್ಟೊತ್ತಾದ್ರೂ ಸ್ವಾತಿ ಬಂದಿಲ್ಲ? ಲೋ ಮಗ, ಇವತ್ತು ಬಸ್ಸು ಆಬ್ಸೆಂಟು, ಹಂಗಾಗಿ ಅವಳು ಬರಲ್ಲ ಅನ್ಸುತ್ತೆ. ಸುಮ್ಮನೆ ನೀವು ಕಾಯೋದು ವೇಸ್ಟು. ಅವಳು ಬಂದೇ ಬರ್ತಾಳೆ, ನನ್ನ ಸೆನ್ಸ್ ಹೇಳ್ತಾ ಇದೆ. ಹೇಯ್, ಬಂದ್ಲು 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 ಬಂದ್ಲು. ನನ್ನ ಮಕ್ಕಳ ನಿಮ್ಮ ಮಾತು ಕೇಳ್ಕೊಂಡು ನಾನು ಹೋಗಿದ್ರೆ ಅಷ್ಟೇ ಇವತ್ತು. ಏಯ್, ಬಂದ್ರು ಬಂದ್ರು ಬಂದ್ರು. ಅವಳು ನೋಡಲ್ಲ, ಇವ್ನು ಬಿಡಲ್ಲ. ಈಗ ಸಮಾಧಾನಣ್ಣ, ತೃಪ್ತಿ ಆಯ್ತಪ್ಪ? 6 ತಿಂಗಳಿಂದ ಇದೇ ಆಗ್ತಿರೋದು. ಅವಳು ಮಾತ್ರ ನಿನ್ನ ಕಡೆ ನೋಡ್ತಾ ಇಲ್ಲ, ನೀನು ಮಾತ್ರ ಹಲ್ಕಿಸ್ಕೊಂಡು ಅವಳನ್ನೇ ನೋಡ್ತಿರ್ತೀಯ. ಲವ್ ವರ್ಕೌಟ್ ಆಗಲ್ಲ ಕಣೋ, ಬಿಟ್ಟಾಕೋ. ಎಷ್ಟು ದಿವಸ ಅಂತ ಕಾಯ್ತೀಯೋ?
ಟ್ರೈ ಅಂಟಿಲ್ ಯು ಮೊದ್ಲು ಆ ಕೆಲ್ಸ ಮಾಡು. ಹೋಗ ಏನ ಅವಳು ಮತ್ತೆ ಹೊರಗಡೆ ಬಂದು ನೋಡ್ಕೊಂಡು ಹೋದ್ಲು ಕಣೋ. ಯಾರು? ಇನ್ಯಾರು? ಸ್ವಾಧೀನಪ್ಪ. ನೋಡು, ಸಾಯ್ಸಾಕ್ಬಿಡ್ತೀನಿ. ಕರೆಕ್ಟಾಗಿ ಹೇಳು, ನನ್ನ ಸ್ವಾತಿ ಬಂದು ನನ್ನ ನೋಡಿದ್ಲಾ? ಎಷ್ಟು ಸತಿ ಹೇಳ್ಬೇಕು? ನಮ್ಮ ಅಮ್ಮನೇ ನೋಡಿದ್ಲು, ನಮ್ಮ ಅಜ್ಜಿ ಹಣೆಗಳು. ಅವಳು ಮತ್ತೆ ತಿರುಗಿ ನೋಡಿದ್ದನ್ನ ನಾನು ಇದೇ ಕಣ್ಣಲ್ಲಿ ನೋಡಿದ್ನಮ್ಮ. ಕರೆಕ್ಟಾ? ಕರೆಕ್ಟು. ನನ್ನ ಸ್ವಾತಿ ಬಂದ ನೋಡ್ಬಿಟ್ಲು. ಇಷ್ಟು ದಿವಸ ಅಲ್ದಿದ್ದು ಇವತ್ತು ರಿಸಲ್ಟ್ ಸಿಕ್ತಾ? ನೋಡ್ದೆ ಅಂತ ಹೇಳ್ದೆ, ಇವತ್ತೆಲ್ಲ ತಿರುಗಿ ನೋಡ್ತಾನೆ ಇಲ್ವಲ್ಲ. ನೋಡ್ತಳಿರೋ ಗ್ಯಾರಂಟಿ ಅವಳು ನೋಡೇ ನೋಡ್ತಾಳೆ ಕಣೋ. ನೀನ್ ಮಾತ್ರ ಆ ಕಡೆ ಈ ಕಡೆ ನೋಡ್ದೆ ಅವಳನ್ನೇ ನೋಡ್ತಾ ಇದ್ದೆ. ಆಮೇಲೆ ಅವಳು ತಿರುಗಿ ನೋಡಿದಾಗ ನೀನ್ ನೋಡ್ದೆ ನಾನ್ ನೋಡಿಲ್ಲ ಅಂತ ಮಾತ್ರ ನನ್ ಜೀವ ತಿನ್ಬೇಡ. ಲೈ, ಅವಳು ತಿರುಗಿದಾಗ ಅವಳು ಮುಂದೆ ಹೋಗಿ ನಿಂತ್ಕೊಂಡು ಧೈರ್ಯವಾಗಿ ಐ ಲವ್ ಯು ಅಂತ ಹೇಳ್ಬಿಡ. ಆಮೇಲೆ ಏನಾಗುತ್ತೋ ಆಗ್ಲಿ, ಆಮೇಲೆ ನೋಡ್ಕೋಣ. ಆಮೇಲೆ ಹೆಚ್ಚು ಕಮ್ಮಿ ಆಗಿ ಜನ ಎಲ್ಲ ಸೇರ್ಕೊಂಡು ನಮಗೂ ಸೈಟ್ರೆ ನೋಡಕ್ ನಾವೇ ಇರಲ್ಲ. ಮಗ ಪಾಸಿಟಿವ್ ಆಗಿ ಥಿಂಕ್ ಮಾಡ ಮಗ. ಆ ಹುಡುಗಿ ಇವತ್ತು ತಿರುಗಿ ನೋಡ್ತಾಳೆ. ಆ ನಂಬಿಕೆ ನನ್ಗಿದೆ ಮಗ. ಹೌದಾ? ಹಂಗಂತೀಯ? ಗ್ಯಾರಂಟಿ. ನಂಬಿಕೆ ನನಗೂ ಇದೆ. ಡೌಟಾ? ಇಲ್ಲ, ಗ್ಯಾರಂಟಿ ಗ್ಯಾರಂಟಿ. ನನ್ ಮಕ್ಕಳ ನನ್ ಸಮಾಧಾನಗೋಸ್ಕರ ನನ್ ಖುಷಿಗೋಸ್ಕರ ಸುಳ್ಳು ಹೇಳ್ತೀರಾ? ಇಷ್ಟ ದಿನ ನೋಡ್ದೆ ಇದ್ದವಳು ಇವತ್ತು ಹೆಂಗೋ ನೋಡ್ದಾಳೆ. ಏನ್ ನನ್ ಕಿವಿಯಲ್ಲಿ ಹೂ ಇಟ್ಕೊಂಡಿದ್ದೀನ? ಅವ್ರು ಕಾಣ್ತಾ ಇದೆಯಾ? ಲೈ, ಹೂ ಆಡೋದಾಗಿದ್ರೆ ಇಷ್ಟೊತ್ತಿಗೆ ನಿನ್ ಕಿವಿನಲ್ಲಿ ಒಂದು ಫ್ಲವರ್ ಶೋನೇ ನಡೆದೋಗ್ಬಿಡೋದು. ಅದಕ್ಕೆ 6 ತಿಂಗಳು ಬೇಕಾಗಿಲ್ಲ ಕಣ. ನಿಜವಾಗ್ಲೂ ಹೇಳ್ತೀನೋ, ಅವಳು ನಿನ್ನ ನೋಡ್ಕೊಂಡು ನಕ್ಕೊಂಡು ಹೋಗ್ಬಿಟ್ಲು ಮಗ. ನಿಜಾನ? ಇವು ನಾಡಗಳು ನಿಜ. ನಮ್ಮ ತಾಯಣ್ಣ ನಿಜ ಕಣ, ನಮ್ಮ ಅಮ್ಮನ ನಿಜ ಕಣ. ಬೀಳಿಸ್ಕೊಂಡೋದ್ಲು. ಲೋ ಮಗ, ಅವಳು ಬೇಕು ಅಂತಾನೆ ಬೀಳಿಸ್ಕೊಂಡು ಹೋಗಿದ್ದಾಳೆ ಕಣ. ತಗೊಂಬಾವು. ತಗೊಳಪ್ಪ, ನೋಡ್ಕೊ. ಲೈ, ಏನೋ ಇದು ಕೋಟೆ ಚಿತ್ರ ಬರ್ತಿದ್ದಾಳೆ. ಮಿಸ್ಟರ್ ಕೆಪೂರ್ಸ್, ಸ್ವಲ್ಪ ಮೇಲ್ಗಡೆ ನೋಡಿ, ಅಲ್ಲಿ ಗಡಿಯಾರ ಇದೆ. 10 ಅಂತಿದೆ. ಅಂದ್ರೆ ಕೋಟೆ ಹತ್ರ ಬಂದು ಮೀಟ್ ಮಾಡುವಂತನಾ? ಹೋಗಮ್ಮ, ಕೊಟ್ಟನಲ್ಲ 1 ರೂಪಾಯಿ, ಹೋಗಮ್ಮ ಸಾಕು. ಬಾಡಿಯ ಮಕ್ಕಳು ತಂದು ಭಿಕ್ಷೆ ಬೇಡ್ತೀಯ? ಹೋಗ ಮುಂದೆ. ಅಣ್ಣ ನೀವಾರು ಹೋಗ್ತಾರಮ್ಮ. ಹೋಗಮ್ಮ. ಬೆಳಗ್ಗೆ ಏನು ತೊಂದರೆ ಕೊಡ್ತಿಯಲ್ಲ ಮಾವು. ಬಸ್ ಬರ್ತದ ಇಲ್ಲ, ನೀವು ಬಂದ್ಬಿಡ್ತೀರಲ್ಲ. ಇವಾದ್ರೂ ಕೊಡೋಣ. ಒಳಗೆ ಶ್ರೀದೇವಿ ಮುಖ ನೋಡೋ ಅಂದ್ರೆ ಭೂದೇವಿ ಮುಖ ನೋಡ್ದಂಗತ್ತಲ್ಲ. ಮುಂದಕ್ಕೆ ಹೋಗಮ್ಮ. ಇಲ್ಲ ಹೇಳ್ತಾ ಇಲ್ವಾ, ನಿಂಗೆ ಅರ್ಥ ಮಾಡ್ಕೊಮ್ಮ. ಹೋಗಮ್ಮ ಮುಂದಕ್ಕೆ. ನೀನಾರು ಕೊಡಕ್ಕ. ಏನಾಗಿದೆ? ಮಗಿಗೆ ಹುಷಾರಿಲ್ಲ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ತಗೊಳ್ಳಿ, ಆ ದೇವ್ರು ನಿನ್ನ ಸಂತ ಕೆಟ್ಟಿರ್ಲಿ ಕಣವ.
ಸ್ವಾತಿ, ಅಜಯ್ ಪ್ಲೀಸ್ ನನಗೆ ಕ್ಷಮಿಸ್ಬಿಡು. ಅನ್ಯಾಯವಾಗಿ ನಿನ್ ಜೀವನ ಹಾಳು ಮಾಡಿಬಿಟ್ಟೆ. ಸ್ವಾತಿ ಪ್ಲೀಸ್, ನೀನು ಹಾಗೆಲ್ಲ ಮಾತಾಡಬಾರ್ದು. ಓಕೆ ಅಜಯ್, ನನ್ನ ಹೃದಯದಲ್ಲಿ ನಿನಗಷ್ಟೇ ಜಾಗ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನನಗೆ ಗೊತ್ತಿಲ್ಲದೆ ನನ್ನ ಸಾವು ಬಂದು ಕೂತ್ಕೊಂಡಿತ್ತು. ಸ್ವಾತಿ, ನಿನಗೇನೂ ಆಗಲ್ಲ. ಅಕಸ್ಮಾತ್ ನಿನಗೇನಾದರೂ ಆದರೆ ನಿನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಅಳ್ಬೇಡ ಕಣೋ. ನಾನು ಯಾವತ್ತು ನಿನ್ ಕಣ್ಣಲ್ಲಿ ನೀರ್ ನೋಡ್ಬಾರ್ದು. ಯಾವಾಗ್ಲೂ ನೀನ್ ನಗ್ತಾ ಇರ್ಬೇಕು. ಇಷ್ಟು ದಿನ ಹೇಗೆ ಖುಷಿಯಾಗಿದ್ಯೋ ಹಾಗೆ ಇರ್ಬೇಕು. ನಾನಿನ್ನು ಬದುಕಲ್ಲ ಅಜಯ್. ಸಾಯೋದು ಕನ್ಫರ್ಮ್. ನಾನು ಹೋದ್ಮೇಲೆ ನಿನ್ ಮ್ಯೂಸಿಕ್ನ ಬಿಡಬಾರ್ದು. ಯಾಕೆಂದ್ರೆ ನಾನು ಸದಾ ನಿನ್ ಮ್ಯೂಸಿಕಲ್ಲೇ ಜೀವಂತವಾಗಿರ್ತೀನಿ. ನೀನು ದೊಡ್ಡ ರಾಕ್ ಸ್ಟಾರ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಅದನ್ನ ನಾನು ನೋಡ್ಬೇಕು. ನಾನು ಜೀವಂತವಾಗಿಲ್ದೇ ಇದ್ರು ಸದಾ ನಿನ್ ಜೊತೆನೇ ಇರ್ತೀನಿ. ಪ್ರತಿಯೊಂದು ಹೆಜ್ಜೆನೂ ನೋಡ್ತಾ ಇರ್ತೀನಿ. ನಿನ್ ಜೊತೆ ಮಾತಾಡ್ತಾ ಇರ್ತೀನಿ. ನೀನ್ ಗೆಲ್ಲೋದನ್ನ ನೋಡ್ಬೇಕು ಅಜಯ್. ಗೆಲ್ತೀಯಾ? ನನ್ಗೋಸ್ಕರ ಗೆಲ್ತೀಯಾ? ಖಂಡಿತ ಸ್ವಾತಿ, ಖಂಡಿತ ನಾನು ನಿನ್ನ ಆಸೆ ಈಡೇರಿಸ್ತೀನಿ. ಅಜಯ್, ನಾನಿಲ್ಲ ಅನ್ನೋವರೆಗೂ ಯಾವತ್ತೂ ನಿನ್ನ ಕಾಡಬಾರ್ದು. ನೀನು ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಯಾಕೆ ಅಂದ್ರೆ ನಾನು ಯಾವಾಗ್ಲೂ ನಿನ್ ಜೊತೆ ಇರ್ತೀನಿ. ಕಂಟ್ರೋಲ್. ಸ್ವಾತಿ, ಸ್ವಾತಿ, ಹೇ ಸ್ವಾತಿ, ಸ್ವಾತಿ, ಸ್ವಾತಿ ಎದಳು ಸ್ವಾತಿ, ಸ್ವಾತಿ ಪ್ಲೀಸ್ ಎದಳು ಸ್ವಾತಿ, ಸ್ವಾತಿ ಎದಳು ಸ್ವಾತಿ, ಸ್ವಾತಿ, ಹೇ ಸ್ವಾತಿ, ಸ್ವಾತಿ ಎದಳು ಸ್ವಾತಿ, ಸ್ವಾತಿ. ಅಳ್ಬೇಡ ಕಣೋ. ನಾನು ಯಾವತ್ತೂ ನಿನ್ ಕಣ್ಣಲ್ಲಿ ನೀರ್ ನೋಡ್ಬಾರ್ದು. ಯಾವಾಗ್ಲೂ ನೀನ್ ನಗ್ತಾ ಇರ್ಬೇಕು. ಇಲ್ಲ ಸ್ವಾತಿ, ನಾನು ಅಳಲ್ಲ. ನಾನು ಅಳಬಾರ್ದು. ನೀನು ಯಾವಾಗಲೂ ನನ್ನ ಜೊತೆಲೇ ಇರ್ತೀಯ. ನಾನು ಅಳೋದಿಲ್ಲ ಸ್ವಾತಿ, ನಾನು ಅಳಲ್ಲ. ನೀ ನನ್ನ ಜೊತೆಲೇ ಇರ್ತೀಯ. ನೀ ನನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ. ಅವಳಿಲ್ಲ ಅನ್ನೋವರೆಗೂ ನನಗೆ ಯಾವತ್ತೂ ಬಂದಿಲ್ಲ. ನನ್ನ ಜೊತೆಲೇ ಇರ್ತಾಳೆ, ನನ್ನ ಜೊತೆನೇ ಮಾತಾಡ್ತಾಳೆ. ನಾನು ದುಃಖದಲ್ಲಿದ್ದಾಗ ಸಂತೈಸ್ತಾಳೆ, ಖುಷಿಯಲ್ಲಿದ್ದಾಗಲೂ ಜೊತೆಲೇ ಇರ್ತಾಳೆ. ನನ್ನ ಸುತ್ತಮುತ್ತ ಇರೋರು ನನ್ನ ನೋಡಿ ಯಾರೇನೇ ಅಂದ್ಕೊಂಡ್ರು ನಾನು ಮಾತ್ರ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದರೆ ಅವಳೇ ನನ್ನ ಪ್ರಪಂಚ.
ಅವತ್ತಿನಿಂದ ಈ ಕ್ಷಣದವರೆಗೂ ನನ್ನ ಸ್ವಾತಿನೇ ನನ್ನ ಜೀವ. ನನ್ನ ಸ್ವಾತಿ ಅಲ್ಲದೆ ಬೇರೆ ಹುಡುಗಿನ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ನನ್ನ ಮನಸ್ಸಲ್ಲಿರೋದು ಸ್ವಾತಿ ಒಬ್ಳೆ. ಆದರೆ ಅವಳಿಲ್ಲ ಅನ್ನೋ ಕೊರಗು ನನಗಿಲ್ಲ. ಅವಳು ನನ್ನ ಮ್ಯೂಸಿಕಲ್ಲಿ, ನನ್ನ ಸಂಗೀತದಲ್ಲಿದ್ದಾಳೆ. ನಾನೇನೇ ಸಾಧನೆ ಮಾಡಿದ್ರು ಅದು ಅವಳಿಗೋಸ್ಕರನೇ. ಎಸ್ ಅಜಯ್, ಯು ಆರ್ ರೈಟ್, ಕರೆಕ್ಟ್. ನಿನ್ನ ಹಾಗೆ ನನಗೂ ನಿನ್ನನ್ನು ಬಿಟ್ಟು ಬೇರೊಬ್ಬನ ಪ್ರೀತಿಸಕ್ಕೆ ಸಾಧ್ಯನೇ ಇಲ್ಲ. ಸೆಕೆಂಡ್ ಹ್ಯಾಂಡ್ ಲವರ್ ಬೇಡ ಅಂತಿದ್ದವಳು ನಾನು. ಈಗ ನಿನ್ ಪ್ರೀತಿ ವಿಷಯ ಗೊತ್ತಾಗಿ ನಿನ್ನ ಒಂದ್ ಸೆಕೆಂಡು ಬಿಟ್ಟಿರಬಾರ್ದು ಅಂತ ಅನ್ನಿಸ್ತಾ ಇದೆ. ಡೋಂಟ್ ವರಿ ಅಜಯ್, ಇನ್ಯಾವತ್ತೂ ನಾನು ನಿಂಗೆ ತೊಂದರೆ ಕೊಡಲ್ಲ. ನನಗೂ ನನ್ನ ಲವರ್ ಸಾಧನೆನೇ ಮುಖ್ಯ. ನಿನ್ ಗುರಿ ನೀನ್ ತಲುಪೋವರೆಗೂ ನಾನು ನಿನ್ ಕಣ್ಣಿಗೆ ಕಾಣಿಸಲ್ಲ. ಹಾಗಂತ ನಿನ್ನ ಪ್ರೀತಿಸದೇ ಇರ್ತೀನಿ ಅಂತ ಅನ್ಕೋಬೇಡ. ನೀನ್ ಹೇಗೆ ನಿನ್ ಸ್ವಾತಿ ನೆನಪಲ್ಲಿ ಜೀವನ ಪೂರ್ತಿ ಕಳೀತಿದ್ಯೋ ಹಾಗೆ ನಾನು ನಿನ್ ನೆನಪಲ್ಲಿ ಜೀವನ ಪೂರ್ತಿ ಬದುಕ್ತೀನಿ. ಇಷ್ಟೆಲ್ಲ ನಿನ್ನಿಂದನೇ ಸ್ವಾತಿ. ನೀ ನನ್ನ ಬಿಟ್ಟು ಹೋಗದೆ ಇದ್ದಿದ್ರೆ ಯಾರ ಮನ್ಸ್ಗೂ ನೋವಾಗ್ತಾ ಇರಲಿಲ್ಲ. ಸರಿ ಹಾಡೆ ಇವತ್ತು ಚಿನ್ನದು ಅನ್ಕೊಂಡ್ಬಿಟ್ಟ. ಡೂಪ್ಲಿಕೇಟ್. ಹಾಯ್ ಅಂಕಲ್. ಅಜಯ್, ಯಾಕೆ ಹೇಗಿದ್ಯಾ? ಏನ್ ಯೋಚನೆ ಮಾಡ್ತಿದ್ಯಾ? ಇವತ್ತು ನೀನು ಇರಬೇಕಾಗಿತ್ತು ಸ್ವಾತಿ. ನಾನು ಈ ಪೊಸಿಷನಿಗೆ ಬರೋಕ್ಕೆ ನೀನೇ ಕಾರಣ. ನಿನ್ ಜೊತೆ ನಾನು ಇದ್ದೇ ಇರ್ತೀನಿ. ನೀನ್ ಸ್ಟೇಜ್ ಮೇಲೆ ಹಾಡೋದನ್ನ ನೋಡಿ ನಾನು ಕಣ್ತುಂಬಿಸ್ಕೋಬೇಕು. ಅಲ್ಲೇ ಜನರ ಮಧ್ಯೆ ನಿಂತು ನಾನು ಖುಷಿ ಪಡ್ತೀನಿ. ನೀನ್ ಗೆದ್ದೇ ಗೆಲ್ತೀಯ ಅಜಯ್. ಅದಕ್ಕಲ್ಲ ಸ್ವಾತಿ, ಇವ್ರು ಯಾಕೆ ನನ್ನ ಅರ್ಥನೇ ಮಾಡ್ಕೊಳ್ತಾ ಇಲ್ಲ? ನನ್ನ ಜೀವನದಲ್ಲಿ ಮತ್ತೊಬ್ಬ ಹುಡುಗಿನ ನಾನು ಹೇಗೆ ನೆನೆಸ್ಕೊಳಕ್ಕೆ ಸಾಧ್ಯ? ಅವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ. ಎಸ್ ಅಜಯ್, ನೀನೆಷ್ಟು ನನ್ನ ಪ್ರೀತಿಸ್ತೀಯೋ ಅಂಜಲಿ ಕೂಡ ನಿನ್ನ ಅಷ್ಟೇ ಪ್ರೀತಿಸ್ತಾಳೆ ಅನ್ನೋದು ಸತ್ಯ. ನಿನ್ನ ಪ್ರೀತಿನ ನಾನು ಅನುಭವಿಸೋಕ್ಕಾಗಲ್ಲ. ನಿನ್ನ ಮೇಲಿರೋ ನನ್ನ ಪ್ರೀತಿನ ನಾನು ಯಾವ ರೀತಿಲೂ ಸಹ ವ್ಯಕ್ತಪಡಿಸೋಕ್ಕಾಗಲ್ಲ. ನನ್ನ ಪ್ರೀತಿ ನಿನ್ನ ಪಾಲ್ಗೆ ಕನ್ನಡಿ ಗಂಟು. ಅಜಯ್, ನಿನ್ನ ಮನಸ್ಸಲ್ಲಿ ಅಂಜಲಿ ಇಲ್ಲ ಅಂದರೆ ನೀನದ್ರ ಬಗ್ಗೆ ಯೋಚಿಸ್ಬೇಡ. ಆದರೆ ಅವಳು ನಿನ್ನ ಮನಸ್ಸನ್ನು ಡಿಸ್ಟರ್ಬ್ ಮಾಡಿದರೆ ಖಂಡಿತ ನಿನ್ನ ಮನಸ್ಸಲ್ಲಿ ಅವಳಿದ್ದಾಳೆ ಅಂತಲೇ ಅರ್ಥ. ನೀನು ಪ್ರೀತಿಸಿದವಳು ಸಿಗಲಿಲ್ಲ ಅನ್ನೋ ಕೊರಗಿನಲ್ಲಿ ನಿನ್ನ ಪ್ರೀತಿಸೋಳನ್ನ ದೂರ ಮಾಡೋದು ತಪ್ಪು ಅಜಯ್. ಇಲ್ಲ ಸ್ವಾತಿ, ನಿನ್ನ ಮರ್ತು ಹೇಗಿರಲಿ, ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ಎಲ್ಲ ತಾನಾಗೆ ಸರಿ ಹೋಗುತ್ತೆ. ಡೋಂಟ್ ವರಿ. ಬೆಸ್ಟ್ ಆಫ್ ಲಕ್. ವಾಟ್ ಅ ಪರ್ಫಾರ್ಮೆನ್ಸ್! ಒಬ್ರಿಗಿನ ಒಬ್ರು ತುಂಬಾ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಈಗ ಈ ಒಂದು ವೇದಿಕೆಯಲ್ಲಿ ಕಟ್ಟ ಕಡೆಯದಾಗಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್ ಎಜೆ ಅಂಡ್ ಟೀಮ್. ವಾಟ್ ಅ ಸ್ಪ್ಲೆಂಡಿಡ್ ಪರ್ಫಾರ್ಮೆನ್ಸ್, ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್, ರಾಕಿಂಗ್ ಪರ್ಫಾರ್ಮೆನ್ಸ್. ಗ್ರ್ಯಾಂಡ್ ಫಿನಾಲೆ ಅಂತೂ ಬಾಂಬಾಟ್ ಆಗಾಯ್ತು. ಫೈನಲಿ ಇಂಡಿಯನ್ ರಾಕ್ ಸ್ಟಾರ್ ಚಾಂಪಿಯನ್ಶಿಪ್ 2015 ನಲ್ಲಿ ವಿನ್ನರ್ ಆಗೋದು ಯಾರು? ಎನಿ ಗೆಸಸ್? Any expectations? And the winner is yes, AJT!
ಅಜಯ್ ಇದ್ರಲ್ಲಿ ನಡೆಯೋ ಪ್ರತಿಯೊಂದು ಸೆಕೆಂಡು ನನ್ನ ಹೃದಯದ ಬಡಿತ. ನೀನೆಷ್ಟು ನನ್ನ ಪ್ರೀತಿಸ್ತೀಯೋ ಅಂಜಲಿ ಕೂಡ ನಿನ್ನ ಅಷ್ಟೇ ಪ್ರೀತಿಸ್ತಾಳೆ ಅನ್ನೋದು ಸತ್ಯ. ಅವಳು ನಿನ್ನ ಮನಸ್ಸನ್ನು ಡಿಸ್ಟರ್ಬ್ ಮಾಡಿದ್ರೆ ಖಂಡಿತ ನಿನ್ನ ಮನಸ್ಸಲ್ಲಿ ಅವಳಿದ್ದಾಳೆ ಅಂತಾನೆ ಅರ್ಥ. ನೀನ್ ಪ್ರೀತಿಸಿದವಳು ಸಿಗ್ಲಿಲ್ಲ ಅನ್ನೋ ಕೊರಗಿನಲ್ಲಿ ನಿನ್ನ ಪ್ರೀತಿಸೋಳನ್ನ ದೂರ ಮಾಡೋದು ತಪ್ಪು ಅಜಯ್. ಅವಳು ನಿನ್ನ ಮನಸ್ಸನ್ನು ಡಿಸ್ಟರ್ಬ್ ಮಾಡಿದ್ರೆ ಖಂಡಿತ ನಿನ್ನ ಮನಸ್ಸಲ್ಲಿ ಅವಳಿದ್ದಾಳೆ ಅಂತಾನೆ ಅರ್ಥ. ನೀನ್ ಪ್ರೀತಿಸಿದವಳು ಸಿಗ್ಲಿಲ್ಲ ಅನ್ನೋ ಕೊರಗಿನಲ್ಲಿ ನಿನ್ನ ಪ್ರೀತಿಸೋಳನ್ನ ದೂರ ಮಾಡೋದು ತಪ್ಪು ಅಜಯ್. ನಿನ್ನ ಸ್ವಾತಿನೇ ಈಗ ಅಂಜಲಿ ರೂಪದಲ್ಲಿ ಬಂದಿದ್ದಾಳೆ ಅಂತ ಅನ್ಸುತ್ತೆ. ಏಯ್, ಮನೆ ತುಂಬಿಸ್ಕೊಳ್ಳುವಾಗ ಹೊಸಲ ಮೇಲಿರೋ ಸೇರ್ನ ಒದೆದ್ ಬಿಟ್ಬಿಟ್ಟು ಹೀಗೆ ರೋಡಲ್ಲೆಲ್ಲ ಕೋಕ್ಟಿನ ಹೊತ್ಕೊಂಡು ಹೋಗ್ತೀಯಲ್ಲ, ಇದು ಸರಿನಾ? ಅಂದಾಗೆ ನಿಂಗೆ ಸೆಕೆಂಡ್ ಹ್ಯಾಂಡ್ ಲವರ್ ಓಕೆನಾ? ನನಗೆ ಸೆಕೆಂಡ್ ಹ್ಯಾಂಡ್ ಲವರೇ ಬೇಕು.